ಈ PMEGP ಸಬ್ಸಿಡಿ ಯೋಜನೆ ಅಡಿಯಲ್ಲಿ ಕಾರ್ ಪಡೆಯೋದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೆಳಗಡೆ ಇರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇದೇ ರೀತಿಯ ಸಬ್ಸಿಡಿ ಸಾಲ ಸೌಲಭ್ಯಗಳು ಮತ್ತು ಸ್ವಯಂ ಉದ್ಯೋಗಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಪಡೆಯಲು ಸ್ನೇಹಿತರೆ, ಮೊದಲನೇದಾಗಿ ನೀವು PMEGP ಅಡಿಯಲ್ಲಿ ಸಬ್ಸಿಡಿ ಕಾರ್ ಪಡಿಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ಯಾವ್ಯಾವ ದಾಖಲೆಗಳನ್ನು ನೀವು ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ, ಜೊತೆಗೆ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನೀವು ಖಾಸಗಿ ಬ್ಯಾಂಕ್ಗಳಲ್ಲಿ ನಿಮಗೆ ಸಪೋರ್ಟ್ ಮಾಡಲ್ಲ, ಅಥವಾ ಶೆಡ್ಯೂಲ್ ಬ್ಯಾಂಕ್ಗಳಲ್ಲೂ ಕೂಡ ಹೆಚ್ಚಾಗಿ ಸಪೋರ್ಟ್ ಮಾಡಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮ್ಮದು ಅಕೌಂಟ್ ಇರಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಜಾತಿ ಸರ್ಟಿಫಿಕೇಟ್, ಜೊತೆಗೆ ನಿವಾಸಿ ದೃಢೀಕರಣ, ನಿಮ್ಮದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ನಿವಾಸಿ ದೃಢೀಕರಣ ಬೇಕಾಗುತ್ತೆ. ಅದರ ಜೊತೆಗೆ ನಿಮಗೆ DL, ಸೊ ನಿಮ್ಮದು DL ಇರಬೇಕಾಗುತ್ತೆ. ಹಾಗೂ ಮತ್ತು ಏನು ಅಂದರೆ ನಿಮ್ಮದು ಎಜುಕೇಷನ್, ನಿಮ್ಮ ಶಿಕ್ಷಣ ಕಡ್ಡಾಯವಾಗಿ 8ನೇ ತರಗತಿ ಪಾಸ್ ಆಗಿರಲೇಬೇಕಾಗುತ್ತೆ. ಸೊ ಇಷ್ಟು ಮೂಲಭೂತ ದಾಖಲೆಗಳು ನಿಮ್ಮ ಬಳಿ ಇದ್ದರೆ, ಅದರ ಜೊತೆಗೆ ಇನ್ನಷ್ಟು ಸಣ್ಣ ಪುಟ್ಟ ದಾಖಲೆಗಳನ್ನು ಸಿದ್ಧಪಡಿಸ್ಬೇಕಾಗುತ್ತೆ. ವಿಶೇಷವಾಗಿ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ DPR ಬೇಕಾಗುತ್ತೆ. ಇದನ್ನೆಲ್ಲ ಸಿದ್ಧಪಡಿಸ್ಕೊಂಡ್ರೆ ನೀವು PMEGP ಅಡಿಯ ಸಬ್ಸಿಡಿ ಲೋನ್ಗೆ ಅರ್ಜಿ ಹಾಕೋದಕ್ಕೆ ಅರ್ಹತೆನ ಗಳಿಸ್ತೀರಾ. ಸೊ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ಸೊ PMEGP ಅಡಿಯಲ್ಲಿ ನೀವು ಒಂದು 50,000 ಡೌನ್ ಪೇಮೆಂಟ್ ಮಾಡಿದರೆ ಸಾಕು, 10 ಲಕ್ಷ ರೂಪಾಯಿ ಗಾಡಿನ ಪಡಿಬಹುದು. ಸೊ ನೀವು ಗ್ರಾಮೀಣ ಪ್ರದೇಶದವರಾದರೆ 35% ಸಬ್ಸಿಡಿ ಇರುತ್ತೆ. ಅರ್ಬನ್ ಅಂದರೆ ನಗರ ಪ್ರದೇಶದವರಾದರೆ 25%ವರೆಗೂ ಸಬ್ಸಿಡಿ ತಗೋಬೋದು. ಅದು ಯಾರಿಗೆ? ಸ್ಪೆಷಲ್ ಕ್ಯಾಟಗರೀಸ್, SC ST OBC, ಮಹಿಳೆಯರು, ಅಂಗವಿಕಲರು, ಮಾಜಿ ಸೈನಿಕರು. ಸೊ ಈ ಥರದವ್ರಿಗೆ ಮಾತ್ರ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಅದರ ಹೊರತುಪಡಿಸಿ ನನಗೆ ಯಾವ ಕ್ಯಾಟಗರಿ ಅಪ್ಲೈ ಆಗಲ್ಲ ಅಂದರೂ ಕೂಡ ಅವರಿಗೂ ಸಬ್ಸಿಡಿ ಇದೆ, ಅದರ ಸಬ್ಸಿಡಿ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಯಾರ್ಯಾರು ನೀವು ಹೊಸ ಕಾರನ್ನು ತಗೊಂಡು ಜೀವನನ ಕಟ್ಕೋಬೇಕು ಅಂತ ಯೋಚನೆ ಮಾಡಿದ್ದೀರಾ, ಹೊಸ ಟ್ಯಾಕ್ಸಿ ಸರ್ವಿಸನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ, ಅವರೆಲ್ಲರೂ ಕೂಡ ಈ ಯೋಜನೆಯ ಲಾಭವನ್ನು ಪಡಿಬಹುದು. ಸೊ ಇದರ ಪಡೆಯೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಕೊಡೋ ಒಂದೇ ಒಂದು ಎಚ್ಚರಿಕೆ ಅಂದರೆ, ಇತ್ತೀಚೆಗೆ ಆನ್ಲೈನ್, ಫೇಸ್ಬುಕ್ ಈ ರೀತಿಯ ಸುಮಾರು ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರಾಡ್ ಕಂಪನಿಗಳು ಸುಮಾರು ಜನ ನಿಮಗೆ ಬಲೆ ಬೀಸ್ತಾರೆ. ದಯವಿಟ್ಟು ಆ ಥರ ಫ್ರಾಡ್ ಕಂಪನಿಗಳಿಗೆ ಬಲಿಯಾಗಬೇಡಿ. ನೀವು ಇದ್ರ ಬಗ್ಗೆ ಒಂದಷ್ಟು ಎಜುಕೇಷನನ್ನು ತಗೊಳ್ಳಿ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಪಡೀರಿ. ಈ ಥರದ ಆರ್ಥಿಕ ಒಂದಷ್ಟು ಶಿಕ್ಷಣವನ್ನು ನೀವು ಪಡೆಯೋದ್ರ ಜೊತೆಗೆ ಸಬ್ಸಿಡಿನ ಹೇಗೆ ಪಡಿಬೋದು, ಈ ಸಬ್ಸಿಡಿಯ ಲಾಭವನ್ನು ನಾವು ಹೇಗೆ ಗಳಿಸ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಖಂಡಿತವಾಗಲೂ ಕೂಡ ನೀವು ಸಬ್ಸಿಡಿನ ಪಡಿಬೋದು. ಸಬ್ಸಿಡಿ ಅನ್ನೋದು ಬಿಲ್ಲು ವಿದ್ಯೆಯಲ್ಲ. ಸೊ ಅದು ಶ್ರೀಮಂತರಿಗಷ್ಟೇ ಸಿಗುತ್ತೆ, ನಮಗೆ ಸಿಗಲ್ಲ, ಅದಕ್ಕೆ ರಾಜಕೀಯ ಪ್ರಭಾವ ಬೇಕು, ನಮಗೆ ಸಿಗಲ್ಲ ಅಂತ ತುಂಬ ಜನಕ್ಕಿದೆ. ಆ ಥರ ಖಂಡಿತವಾಗ್ಲೂ ಇಲ್ಲ, ಎಲ್ಲರಿಗೂ ಕೂಡ ಅವಕಾಶ ಇದೆ. ಬಟ್ ನಮ್ಮ ಟ್ರ್ಯಾಕ್ ರೆಕಾರ್ಡ್, ನಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮತ್ತು ನಮಗೆ ಸಬ್ಸಿಡಿಗೆ ಸರ್ಕಾರದ್ದೇ ಆದಂಥ ಒಂದು ನಿಯಮ ಇರುತ್ತೆ, ಮಾರ್ಗದರ್ಶನ ಇರುತ್ತೆ. ಆ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಬ್ಯಾಂಕು ಕೂಡ PMEGP ಅಡಿಯಲ್ಲಿ ನೀವು ಕಾರ್ ತಗೊಳ್ತೀರಾ ಅಂದ ತಕ್ಷಣ ನಿಮಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಲ್ಲ. ನೀವು PMEGP ಅಡಿಯಲ್ಲಿ ನೀವು ಕಾರ್ ತಗೊಳ್ತೀರಾ ಅಂತ ಹೋದರೆ ಅವರು ನಿಮಗೆ ನೆಗೆಟಿವ್ ಆಗೇ ನೋಡೋದು, ನಿಮಗೆ ನೆಗೆಟಿವ್ ಅಂಶಗಳನ್ನು ಹೇಳೋದು. ಸೊ ನಿಮಗೆ ಅವರು ಮೊದಲಿಗೆ ಸಪೋರ್ಟ್ ಮಾಡೋ ಸಾಧ್ಯತೆ ತುಂಬ ಕಡಿಮೆ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ನಿಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತಂದ್ರೆ ಮಾತ್ರ ಬ್ಯಾಂಕುಗಳು ನಿಮಗೆ ಸಪೋರ್ಟ್ ಮಾಡ್ತವೆ. ಹಾಗಾಗಿ
ಯಾರಿಗೆ ಈ ಒಂದು ಕ್ಷೇತ್ರದಲ್ಲಿ ಮಾಹಿತಿ ಇದೆ ಅಂಥವರ ಸಲಹೆ ಸಹಕಾರನ ತೆಗೆದುಕೊಳ್ಳಿ. ನೀವು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಕೆಳಗಡೆ ನೀವು ನನಗೆ ನಿಮ್ಮದು ಇಮೇಲ್ ಐ ಡಿನ ಮೆಸೇಜ್ ಹಾಕಿ ಅಥವಾ ನಿಮ್ಮ ನಂಬರನ್ನು ಮೆಸೇಜ್ ಹಾಕಿದರೆ ನಾನು ಏನೇನು ದಾಖಲೆಗಳು ಬೇಕು ಅನ್ನುವ ಒಂದು ಚೆಕ್ ಲೀಸ್ಟನ್ನು ನಿಮಗೆ ಕಳಿಸ್ಕೊಡ್ತೀನಿ. ನೀವು ಆ ಚೆಕ್ ಲೀಸ್ಟ್ ಆಧಾರದಲ್ಲಿ ನೀವಿರೋ ಸ್ಥಳದಲ್ಲಿ ಇಡೀ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ಸಬ್ಸಿಡಿಗೆ ಅರ್ಹತೆಯನ್ನು ಪಡಿಬಹುದು, ನೀವು ಅಪ್ಲೈ ಮಾಡ್ಬೋದು. ಸೊ ನೀವು ಹೋದ ತಕ್ಷಣವೇ ಏನು ಫೈನಾನ್ಸ್ಗಳಿದ್ದಾವಲ್ಲ, ಖಾಸಗಿ ಫೈನಾನ್ಸ್ಗಳು, ನೀವು ಹೋದ ತಕ್ಷಣವೇ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ತಗೊಂಡು ತಕ್ಷಣ ಲೋನ್ ಕೊಟ್ಬಿಡ್ತಾರೆ. ನಾಳೆ ಬೆಳಗ್ಗೆ ನಿಮ್ಮ ಮನೆ ಬಂದು ಒಂದು ಕಂತು ಕಟ್ಟಿಲ್ಲ ಅಂದ್ರೂ ಗಾಡಿನ ಎಳ್ಕೊ ಹೋಗ್ಬಿಡ್ತಾರೆ. ಆದರೆ ಬ್ಯಾಂಕುಗಳು ಹಾಗಲ್ಲ, ನಿಮಗೆ ತಕ್ಷಣಕ್ಕೆ ಯಾವ ಲೋನನ್ನು ಅವ್ರು ಕೊಡಲ್ಲ. ನೀವು 10 ಸಲ ಬ್ಯಾಂಕಿಗೆ ಅಡ್ಡಾಡಬೇಕಾಗತ್ತೆ. 10 ಸಲ ಅಡ್ಡಾಡಿದ ನಂತರ ನೀವು ಪ್ರಾಮಾಣಿಕವಾಗಿ ಮಾಡ್ತೀರಾ, ದುಡಿತೀರಾ, ವಾಪಸ್ ಕಟ್ತೀರಾ ಅನ್ನೋ ಒಂದು ವಿಶ್ವಾಸ ಅವರಿಗೆ ಬಂದ ತಕ್ಷಣ ನಿಮಗೂ ಕೂಡ ಅವರು ಖಂಡಿತವಾಗ್ಲೂ ಲೋನ್ ಮಾಡಿಕೊಡ್ತಾರೆ. ಅದರ ಸಬ್ಸಿಡಿ ಲಾಭನೂ ಕೂಡ ನೀವು ಪಡಿಬೇಕಾಗತ್ತೆ. ಇದೆಲ್ಲದು ಪಡಿಬೇಕು ಅಂತಂದರೆ ನಿಮಗೆ ಕಡ್ಡಾಯವಾಗಿ ತಾಳ್ಮೆ ಬೇಕು ಸ್ನೇಹಿತರೆ. ತಾಳ್ಮೆ ಇಲ್ದಂಗೆ ನನಗೆ ಬೇರೆ ಯಾವುದೋ ಖಾಸಗಿ ಫೈನಾನ್ಸಲ್ಲಿ ಹೋದ ತಕ್ಷಣ ಚಿಟಿಕೆ ಹೊಡಿಯೋಂಗೆ ಕೊಟ್ಬಿಡ್ತಾರೆ. ಹೌದು, ಚಿಟಿಕೆ ಹೊಡಿಯೋಂಗೆ ಕೊಡ್ತಾರೆ ಸರ್, ಯಾಕಂದರೆ ಅವ್ರು ಡಬಲ್ ನಿಮ್ಮ ಹತ್ರ ಬಡ್ಡಿ ತಗೊಳ್ತಾರೆ. ದೊಡ್ಡ ಲಾಭ ಕಂಪ್ನಿಗಿದೆ. ಆದರೆ ಸಬ್ಸಿಡಿಯಲ್ಲಿ ಹಾಗಲ್ಲ, ಸಬ್ಸಿಡಿ ಬೇಗ ಕೊಡಲ್ಲ. ಯಾಕಂದರೆ ನಿಮಗೆ ಕೊಟ್ಟರೆ ಬ್ಯಾಂಕಿಗೆ ಫೈನಾನ್ಸಿಗೆ ಆದಷ್ಟು ಲಾಭ ಆಗಲ್ಲ, ನೀವು ವಾಪಸ್ ಕಟ್ಟಬೇಕಾಗತ್ತೆ, ಅವರಿಗೆ ರೆಸ್ಪಾನ್ಸಿಬಿಲಿಟಿಗಳಿರ್ತವೆ. ಹಾಗಾಗಿ ನಾವು ಬ್ಯಾಂಕನ್ನು, ಸರ್ಕಾರವನ್ನು ದೂಷಣೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಸಿದ್ಧತೆ ಹೇಗಿರಬೇಕು, ನಾವು ಯಾವುದೇ ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಪಡೆಯೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ತಗೋಬೇಕು. ಈ ಟ್ರೈನಿಂಗನ್ನು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ? ಖಂಡಿತ ಯಾರೂ ಕೊಡ್ತಾ ಇಲ್ಲ. ಯಾವ ಸರ್ಕಾರದ ಯೋಜನೆಗಳಲ್ಲೂ ಕೂಡ ಈ ರೀತಿಯ ತರಬೇತಿಗಳು ಕೊಡ್ತಾ ಇಲ್ಲ. ಬಟ್ ಆದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯಮ ಮಿತ್ರ ಸಂಸ್ಥೆ ಏನಿದೆ, ಆನ್ಲೈನ್ ಮೂಲಕ ನಿಮಗೆ ಹೇಗೆ ಸಬ್ಸಿಡಿಗಳನ್ನ ಪಡಿಬೇಕು, ಹೇಗೆ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನೀವು ನಮ್ಮ ಉದ್ಯಮ ಮಿತ್ರದಲ್ಲಿ ಆ ತರಬೇತಿಗಳನ್ನು ಪಡಿಬೋದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂಥ ಒಂದು ಆ್ಯಪ್ ಇದೆ, ಅದು ಉಚಿತವಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮದೇ ಆದ ವಾಟ್ಸಪ್ ಗ್ರೂಪ್ ಇದೆ, ಉಚಿತವಾಗಿ ನೀವು ಆ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಮತ್ತು ಇದೇ ರೀತಿ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ವಿಡಿಯೋ ಮಾಹಿತಿಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಸೊ ನೀವು ಕೂಡ ಸರ್ಕಾರದ ಲಾಭನ ಪಡೀರಿ, ನೀವು ಸ್ವಯಂ ಉದ್ಯೋಗಿಗಳಾಗಿ, ನೀವು ಸ್ವಂತ ಕಾರ್ನ ಮಾಲೀಕರಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು.